ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕವರ್ ಮಾಡಿದ್ವಿ. ಓವರಾಲ್ 6 ಕಿಲೋಮೀಟರ್ ಫುಲ್ ಜೀರೋ ಟ್ರಾಫಿಕ್ ಮಾಡಿಕೊಟ್ಟಿದ್ರು. ವೆರಿ ನೈಸ್. ಎಂಜಾಯ್ ಮಾಡೋದು ಬಿಕಾಸ್ ಅವರೆಲ್ಲ ಹೊರಗಡೆ ನಾರ್ತ್ ಹುಡುಗರೆಲ್ಲ ಬಂದಿರೋದು. ಅವರು ನಾರ್ತಿಂದ ಕೇರಳದಿಂದೆಲ್ಲ ಬಂದಿದ್ದಾರೆ. ಸೊ ಅವರೆಲ್ಲ ಎಂಜಾಯ್ ಮಾಡಿದ್ರು. ಮೈಸೂರು ಸಿಟಿ ಲೋಕಲ್ ರೈಡ್ ಎಲ್ಲ ಮಾಡಿ ಎಂಜಾಯ್ ಮಾಡೋದು. 100% ತುಂಬ ಚೆನ್ನಾಗಿರುತ್ತೆ. ಎವ್ರಿ ಆಲ್ಟರ್ನೇಟ್ ವೀಕ್ ಆಗುತ್ತೆ. ಇದಾಗಲಿ ದಿನ ದೊಡ್ಡದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಸಂಘ ಸಂಸ್ಥೆ ಬಂದು ಸಹಾಯ ಮಾಡಬೇಕು ಇದಕ್ಕೆ. ಓಕೆ, ಬರೀ ಯಾವುದೋ ಒಂದು ಗ್ರೂಪ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಂಟೈರ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಸಹಾಯ ಮಾಡಿದ್ರೆ ತುಂಬ ಚೆನ್ನಾಗಿ ಈವೆಂಟ್ ನಡೆಸ್ಬೋದು. ಈ ಆಕ್ಸಿಜನ್ ಜಾಸ್ತಿ ಆದಾಗ ಹಾರ್ಟಿಗೂ ಕೂಡ ಪಂಪಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಮತ್ತು ಆಕ್ಸಿಜನ್ ಜಾಸ್ತಿಯಾಗಿ ಪ್ರತಿಯೊಂದು ರಕ್ತನಾಳಗಳು ಅಗಲಾಗುತ್ತೆ. ಅದು ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಪ್ರೊಡ್ಯೂಸ್ ಆಗಿ ಅಗಲಾಗುತ್ತೆ. ಪ್ಯಾಂಕ್ರಿಯಾಸಿಗೆ ಕೂಡ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ಡಯಾಬಿಟಿಸ್ ಬರೋ ಸಾಧ್ಯತೆ ಕೂಡ ಬಹಳ ಕಮ್ಮಿ ಇರುತ್ತೆ. ಮತ್ತು ನಮ್ಮ ಎಲ್ಲ ಅಂಗಾಂಗಗಳು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಕೊನೆ ಪಕ್ಷ ದಿನನಿತ್ಯ ಸೈಕಲ್ ಒಂದು 10 ಕಿಲೋಮೀಟರ್ ಹೊಡಿತಾ ಇದ್ದರೆ 90 ವರ್ಷ ತನಕ ಆರೋಗ್ಯವಾಗಿ ಇರ್ಬೋದು ಅಂತ ನನ್ನ ಇದಕ್ಕೆಲ್ಲ ಅಂದರೆ ಎಕ್ಸ್ಪೋಜರ್ ಸಿಗುತ್ತೆ. ಅದು ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಸ್ಕೂಲ್ ಪ್ಲೇ ಮಾಡುತ್ತೆ ಇನ್ ಅವರ್ ಲೈಫ್. ಹಾಗೆ ಎಲ್ಲ ಸ್ಟೂಡೆಂಟ್ಸು ಹಿಂಗೆ ಅಂದರೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಸ್ಕೂಲಲ್ಲಿ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಟು ಜಾಯ್ನ್ ಇನ್ ಎಕ್ಸ್ಪೀರಿಯನ್ಸ್ ಲೈಕ್ ದಿಸ್ ಆ್ಯಂಡ್ ದ ಜರ್ನಿ ಈಸ್ ಜಸ್ಟ್ ಅಮೇಝಿಂಗ್. ನಾನು ಮೈಸೂರಿಂದ ಬಂದಿರೋದು, ಡೆಲ್ಲಿ ಪಬ್ಲಿಕ್ ಸ್ಕೂಲಿಂದ. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಇಷ್ಟ ಆಯಿತು. ನಮ್ಮ ಸ್ಕೂಲವ್ರು ಇದೇ ಥರ ಎಂಕರೇಜ್ ಮಾಡ್ತಾಯಿದ್ರು. ಆ್ಯಂಡ್ ನಮಗೆ ಏನು ಸೋಷಿಯಲ್ ಸೊಸೈಟಿಗೆ ಎಕ್ಸ್ಪೋಸ್ ಆಗೋಕ್ಕೆ ಸ್ಕೂಲ್ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ತುಂಬ ಆಪರ್ಚುನಿಟೀಸ್ ಕೊಟ್ಟು ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಅಸ್. ನಾವು ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದ್ದೀವಿ. ಹೇಳಬೇಕು ಹಸು ಜನ ಭಾಳ ಸರ್ತಿ ಏನಾಗ್ತದೆ, ಒಬ್ಬೊಬ್ಬರು ಮಾಡಿದಾಗ ಇಷ್ಟು ಜನ ಎಲ್ಲ ಬರೋದಿಲ್ಲ. ಅದ್ರ ಜೊತೆಗೆ ಕೆಲವರಿಗೆ ಮಾಡ್ಲಿಕ್ಕೆ ಕಷ್ಟನೂ ಆಗ್ತದೆ, ಆದರೂ ಸಾಲ ಮಾಡಿ ಮಾಡ್ತಾರೆ. ಆದ್ರೆ ಸಮಾಜದ ಎಲ್ಲ ಬಂಧುಗಳು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತು 151 ಇಲ್ಲಿ ಒಟ್ಟುಗಳು ಬಂದಾರ. 151 ಬಂದಾರ ಅಂತಂದ್ರೆ ಅಷ್ಟು ಎಲ್ಲ ಕುಟುಂಬಗಳ ಒಂದು ಪಾರ್ಟಿಸಿಪೇಷನ್ ಇದ್ರೋಗದ. ಸಮಾಜ ಒಗ್ಗಟ್ಟಿಗೆ ಈ ಒಂದು ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಇಲ್ಲ ರೆಕಾರ್ಡಿಂಗ್ ಕೊಡೋದ್ರೊಳಗೆ ಹೋಗು. ಹಲೋ ಬಸ್ ನಮಸ್ಕಾರ. ಇದು ನಮ್ಮ ಗುಂಡ್ಲುಪೇಟೆ ತಾಲೂಕು ಕಚೇರಿಯ ಮುಂದೆ ಇವತ್ತು ದಿನಾಂಕ 12/4/2026 ಇಲ್ಲಿಗೆ 6ನೇ ದಿನಕ್ಕೆ ನಮ್ಮ ಅಹೋರಾತ್ರಿ ಧರಣಿ ಮುಂದುವರಿತಾ ಇದೆ ಬಂಧುಗಳೇ.
ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ನಮ್ಮ ವಿಷಯ ಏನಪ್ಪ ಅಂದರೆ ಸಫಾರಿಗೆ ಸಂಬಂಧಿಸಿದಂತೆ ಮತ್ತು ನಮ್ಮ ಖನಿಜ ಸಂಪತ್ತು ಹೊರ ರಾಜ್ಯಕ್ಕೆ ಅಪಾರವಾಗಿ ಅದು ಇಲಿಗಳಾಗಿ ಹೋಗ್ತಾ ಇದೆ. ರಾತ್ರಿ ಸಮಯದಲ್ಲೂ ಕೂಡ ಯಥೇಚ್ಛವಾಗಿ ಹೋಗ್ತಿದೆ. ಇದಕ್ಕೆ ಸಾಕಷ್ಟು ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದಕ್ಕೆ ಶಾಮೀಲಾಗಿ ನಮ್ಮ ಖನಿಜ ಸಂಪತ್ತನ್ನು ಲೂಟಿ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸೋವರೆಗೂ ಕೂಡ ನಾವು ಧರಣಿಯನ್ನು ಕೈ ಬಿಡೋದಿಲ್ಲ. ಮತ್ತು ಸಫಾರಿಗೆ ಸಂಬಂಧಿಸಿದಂತೆ ನಮ್ಮ ಕಾಳಂಚಿನ ಗ್ರಾಮಗಳಲ್ಲಿ ನೀವು ಸುದ್ದಿಗಳಲ್ಲಿ ನೋಡ್ತಾ ಇರ್ಬೋದು, ಹಲವಾರು ಹುಲಿ ಮತ್ತು ಚಿರತೆ ಹಾವಳಿ ಹೆಚ್ಚಿದ್ದು. ಸಫಾರಿ ವಿಷಯದಲ್ಲಿ ಸುಮಾರು 48 ಹಸುಗಳು ಸಾವನ್ನಪ್ಪಿವೆ ನಮ್ಮ ರೈತರದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂಗಾರು ಸ್ಟಾರ್ಟ್ ಆಗುವ ಕಾರಣ ಅತಿ ಹೆಚ್ಚು ಹುಲಿಗಳು ಬಂದಾಗ ಜಮೀನುಗಳಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಸಫಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವವರು ಕೂಡ ಧರಣಿ ಮುಂದುವರಿತದೆ. ಏನು ಮಾನ್ಯ ಮುಖ್ಯಮಂತ್ರಿಗಳು ಗುಂಡ್ಲುಪೇಟೆಗೆ ಇದೇ 21ನೇ ತಾರೀಕು ಬರ್ತಾರೆ ಎಂಬ ಏನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಸೊ ನೋಡ್ತೀವಿ 21ನೇ ತಾರೀಕು ಗುಂಡ್ಲುಪೇಟೆಗೆ ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಮಗೆ ಉತ್ತರ ನೀಡಲಿ. ಏನು ಸ್ಥಳೀಯ ಶಾಸಕರು ಹೇಳಿದ್ದಾರೆ, ಸಫಾರಿ ಮತ್ತು ಹೊರರಾಜ್ಯಕ್ಕೆ ಹೋಗುವ ಖನಿಜ ಸಂಪತ್ತಿಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ನಮ್ಮ ಈ ರಾಜ್ಯ ಸರ್ಕಾರಗಳು ನೀಡಲಿ. ಹೌದು, ನಮಗೂ ಈ ಗಣಿಗಾರಿಕೆ ಮತ್ತು ಸಫಾರಿಗೆ ಸಂಬಂಧ ಇಲ್ಲ, ನೀವು ಕೇಂದ್ರ ಸರ್ಕಾರನ ಕೇಳಬೇಕು ಅಂತ ಅವರೇ ಅವ್ರ ಬಾಯಿಂದ ಹೇಳಿದ್ರೆ ನಾವು ಧರಣಿನ ಕೈ ಬಿಟ್ಟು ನಾವು ಮೋದಿ ಹತ್ರನೇ ಹೋಗ್ತೀವಿ. ನಾವು ಈ ಮೂಲಕ ಈ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಧರಣಿ ಸತ್ಯಾಗ್ರಹ ಮುಂದುವರಿತದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.